ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಏನ್ ಮಾಡ್ತಿದೀನಿ ಅಂದ್ರೆ ಒಂದು ಕುಕಿಂಗ್ ಲಾಗ್ ನಿಮ್ ಜೊತೆ ಶೇರ್ ಮಾಡ್ತಿದೀನಿ. ತುಂಬಾ ದಿನಗಳಾಗೋಗಿತ್ತು ಕುಕಿಂಗ್ ಲಾಗ್ ಮಾಡಿ. ಜಸ್ಟ್ ನಾರ್ಮಲ್ ಡೈಲಿ ಲಾಗ್ ಇರ್ತಿತ್ತು, ಇಲ್ಲ ರ್ಯಾಂಡಮ್ ಲಾಗ್ ಇರ್ತಿತ್ತು, ಇಲ್ಲ ಟ್ರಾವೆಲ್ ಲಾಗ್ ಇರ್ತಿತ್ತು. ಸೊ ಇದೇ ಆಗೋಗಿತ್ತು. ಸೊ ಕುಕಿಂಗ್ ಲಾಗ್ ಮಾಡಿರ್ಲಿಲ್ಲ ಅಂಡ್ ನಾನು ಕೂಡ ಮಿಸ್ ಮಾಡ್ಕೊಂಡಿದ್ದೆ. ಅಂಡ್ ಇವತ್ತು ಮೇರಿ ಕ್ರಿಸ್ಮಸ್ ಲೀವ್ ಇದೆ. ಸೊ ಆ ರೀಸನ್ಗೆ ಒಂದು ರೆಸಿಪಿ ಶೂಟ್ ಮಾಡ್ಕೊಂಡು ನಿಮ್ ಜೊತೆ ಶೇರ್ ಮಾಡೋಣ ಅಂತ ಲಾಗ್ ಸ್ಟಾರ್ಟ್ ಮಾಡಿದೀನಿ. ಅಂಡ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇವತ್ತಿನ ರೆಸಿಪಿ ಏನ್ ತೋರಿಸ್ತಿದೀನಿ ಅಂದ್ರೆ ವೆರಿ ಫಸ್ಟ್ ಟೈಮ್ ನಾನು ಕೂಡ ಮದ್ದೂರ್ ವಡೆ ಟ್ರೈ ಮಾಡ್ತಾ ಇದೀನಿ. ಸೊ ತುಂಬಾ ದಿನದಿಂದ ಆಸೆ ಇತ್ತು ಮಾಡ್ಬೇಕು ಅಂತ. ಅಂಡ್ ಟುಡೇ ಇಟ್ಸ್ ಅ ಟೈಮ್. ಸೊ ಕ್ವಿಕ್ ಆಗಿ ತೋರಿಸ್ತೀನಿ. ತುಂಬಾ ಈಸಿಯಾಗಿ ಮನೆಯಲ್ಲಿ ಟೇಸ್ಟಿ ಆದ ಮದ್ದೂರ್ ವಡೆ ರೆಸಿಪಿ ಮಾಡ್ಕೋಬಹುದು. ನಾನು ಕೂಡ ಯೂಟ್ಯೂಬ್ ಅಲ್ಲೇ ನೋಡಿ ಮಾಡ್ತಾ ಇರೋದು. ಸೊ ನಾವು ಮದ್ದೂರ್ ವಡೆ ಎಲ್ಲ ಮಾಡಲ್ಲ. ಸೊ ಆ ರೀಸನ್ ಗೊತ್ತಿರ್ಲಿಲ್ಲ. ಒಂದ್ 3-4 ಜನ ಯೂಟ್ಯೂಬರ್ದು ವಿಡಿಯೋಸ್ ನೋಡ್ಬಿಟ್ಟೆ ನಾನು ಇವಾಗ ಒಂಚೂರು ನಂದು ಅದ್ರಲ್ಲಿ ಅಡಿಷನಲ್ ಐಟಮ್ಸ್ ಹಾಕಿ ಮದ್ದೂರ್ ವಡೆ ನಿಮ್ ಜೊತೆ ತೋರಿಸ್ತೀನಿ. ಅಂಡ್ ಇನ್ ಕೇಸ್ ಆಯ್ತು ಅಂದ್ರೆ ಲಾಸ್ಟ್ ಅಲ್ಲಿ ಫೈನಲ್ ರಿವ್ಯೂ ಕೂಡ ಕೊಡಿಸ್ತೀನಿ ಅಪ್ಪ ತಮ್ಮ ಅಮ್ಮನಿಂದನು. ಅಂಡ್ ನನ್ ರಿವ್ಯೂ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡಿ. ಡೈಲಿ ಇವಾಗ ಮಿನಿ ಲಾಗ್ಸ್ ನ ಅಪ್ಲೋಡ್ ಮಾಡ್ತಾ ಇದೀನಿ. ಇನ್ನು ಯಾರೆಲ್ಲ ಅದನ್ನ ಚೆಕ್ಔಟ್ ಮಾಡಿಲ್ಲ ದಯವಿಟ್ಟು ಚೆಕ್ಔಟ್ ಮಾಡಿ. ಅಂಡ್ ಇನ್ಸ್ಟಾಗ್ರಾಮ್ ಐಡಿ ಚಿತ್ರಾ ಸುರೇಶ್ ಅಂತ ಇದೆ, ಹೋಗಿ ಫಾಲೋ ಮಾಡಿ. ವಿ ಆರ್ ಆಲ್ರೆಡಿ 3K ಆನ್ ಮೈ ಇನ್ಸ್ಟಾಗ್ರಾಮ್. ಸೊ ಖುಷಿ ಆಯ್ತು. ಸೊ ಮೇ ಬಿ ಒಂದ್ 2-3 ಲಾಗ್ ಅಲ್ಲಿ ಹೇಳಿದೆ ಲೈಕ್ ಬೇಗ ನನ್ಗೆ 3K ಫಾಲೋವರ್ಸ್ ಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ. ಸೊ ಫೈನಲಿ ಆಯ್ತು. ಮೊನ್ನೆ ನಾನು ರಾಯರಮಠಕ್ಕೆ ಹೋದಾಗ 3K ಫಾಲೋವರ್ಸ್ ಆಯ್ತು. ಸೊ ಖುಷಿ ಆಗಿದೆ. ಅಂಡ್ ಬೇಗ 1.5K ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡೋಣ ನಮ್ಮ ಒಂದು ಯೂಟ್ಯೂಬ್ ಚಾನಲ್. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೀವು ಶೇರ್ ಮಾಡಿ. ಸೊ ಬನ್ನಿ ಇವಾಗ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕ್ವಿಕ್ ಆಗಿ ತೋರ್ಸ್ಕೊಂಡ್ ಬರ್ತೀನಿ. ಬನ್ನಿ ತೋರಿಸ್ಬಿಡ್ತೀನಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ. ಅಂಡ್ ನೀಟಾಗಿ ಅರೇಂಜ್ ಮಾಡಿಟ್ಟಿದೀನಿ. ಅಂಡ್ ಇಲ್ಲಿ 1 ಕಪ್ ಆಗೋಷ್ಟು ನಾರ್ಮಲ್ ರವೆ. ಇಲ್ಲಿ ಯಾವ್ದೇ ತರ ಚಿರೋಟಿ ರವೆನು ಯೂಸ್ ಮಾಡಬಹುದು. ಚಿರೋಟಿ ರವೆ ಯೂಸ್ ಮಾಡಿದ್ರೆ ತುಂಬಾ ಸಾಫ್ಟ್ ಆಗುತ್ತೆ. ಅಂಡ್ ಉಪ್ಪಿಟ್ಟು ರವೆನೂ ಅಲ್ಲ, ನಾರ್ಮಲ್ ಇದು ನಾರ್ಮಲ್ ರವೆ ಅಂತಾನೆ ಬರುತ್ತೆ. ಅಂಡ್ ಇಲ್ಲಿ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಅಂಡ್ 1/4 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಇಟ್ಕೊಂಡಿದೀನಿ. ಇಲ್ಲಿ ಸ್ವಲ್ಪ ಜೀರಿಗೆ ಮತ್ತೆ ಓಂಕಾಳು ಮಿಕ್ಸ್ ಮಾಡಿದೀನಿ. ಅಂಡ್ ಇಲ್ಲಿ 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 1.5 ಕಪ್ ಆಗೋಷ್ಟು ಆನಿಯನ್ ನ ನೀಟಾಗಿ ವಾಶ್ ಮಾಡ್ಕೊಂಡು ಚಾಪ್ ಮಾಡ್ಕೊಂಡಿದೀನಿ. ನಿಮ್ಗೆ ಯಾವ ಸೈಜ್ ಅಲ್ಲಿ ಶೇಪ್ ಅಲ್ಲಿ ಬೇಕೋ ಆ ತರ ಶೇಪ್ ಅಲ್ಲಿ ನೀವು ಕಟ್ ಮಾಡ್ಕೋಬಹುದು. ಅಂಡ್ ಇಲ್ಲಿ 3-4 ಹಸಿಮೆಣಸಿನಕಾಯಿನ ಕಟ್ ಮಾಡಿದೀನಿ. ಇಲ್ಲಿ ಕಡಲೆ ಬೀಜನ ನೀಟಾಗಿ ಹುರ್ಕೊಂಡು ಸಿಪ್ಪೆ ಸುಲ್ಕೊಂಡು ಇಟ್ಕೊಂಡಿದೀನಿ. ಅಂಡ್ ಇಲ್ಲಿದೆ ಸ್ವಲ್ಪ ಎಳ್ಳು, ಬಿಳಿ ಎಳ್ಳು ತಗೋಬೇಕು. ಸೊ ಫಾರ್ ದ ಟೇಸ್ಟ್, ಬೆಟರ್ ಟೇಸ್ಟ್. ಅಂಡ್ ಇಲ್ಲಿ ಏನು ಅಷ್ಟು ಮಸಾಲಾ ಐಟಮ್ಸ್ ಬೇಡ. ಜಸ್ಟ್ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ತಗೊಂಡಿದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಶುಂಠಿನ ನೀಟಾಗಿ ಸಿಪ್ಪೆ ಸುಲ್ಕೊಂಡು ಪೀಸ್ ಆಗಿ ಮಾಡಿಟ್ಕೊಂಡಿದೀನಿ. ಹಾಗೆ 1 ಎಲೆ ಕರ್ಬೇವಿನ ಸೊಪ್ಪಿದೆ. ಸೊ ಇಷ್ಟೇ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್. ಸೊ ಈಗ ನಿಮ್ ಜೊತೆ ಕ್ವಿಕ್ ಆಗಿ ಯಾವ ತರ ಮಾಡೋದು ಈ ಒಂದು ಸಿಂಪಲ್ ರೆಸಿಪಿನ ಅಂತ ತೋರಿಸ್ತೀನಿ. ಸೊ ಸ್ನಾಕ್ಸ್ ಟೈಮ್ಗೆ ಅಂತೂ ಬೆಸ್ಟ್ ಅಂತ ಹೇಳ್ಬೋದು. ಸೊ ಈಗ ಟೈಮ್ ಆಗಿರೋದು 3:30 ಆಗಿದೆ. ಸೊ ನಮ್ಮ ಮನೇಲೂ ಸ್ನಾಕ್ಸ್ ಟೈಮ್ಗೆ ನಾನು ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. ಅಂಡ್ ಎಸ್ ಆಕ್ಚುಲಿ ಈಸಿನೇ ಇದೆ. ಬನ್ನಿ ನೋಡೋಣ ಹೆಂಗಾಗುತ್ತೆ, ಹಾಗೆ ಹೆಂಗ್ ಮಾಡ್ತೀನಿ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಇವಾಗ ನಾವು ಹಾಕೋಬೇಕಾಗಿರೋದು 1 ಕಪ್ ಅಷ್ಟು ಆನಿಯನ್, ನೆಕ್ಸ್ಟ್ ವಿತ್ ಕೊರಿಯಾಂಡರ್ ಲೀವ್ಸ್, ನೆಕ್ಸ್ಟ್ ಚಿಲ್ಲಿ. ಅದಾದ್ಮೇಲೆ ಇಲ್ಲಿ ನೀಟಾಗಿ ಚಿಕ್ಕದಾಗಿ ಶುಂಠಿನ ಕಟ್ ಮಾಡಿದ್ನಲ್ಲ, ಸೊ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕರ್ಬೇವಿನ ಸೊಪ್ಪು, ಅದನ್ನ ಸ್ವಲ್ಪ ಈ ತರ ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಕ್ಚುಲಿ ಈರುಳ್ಳಿ ಇರುತ್ತಲ್ಲ, ಅದು ಸ್ವಲ್ಪ ನೀರ್ ಬಿಡೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕಿವುಚ್ಕೋಬೇಕು. ಆಕ್ಚುಲಿ ಈರುಳ್ಳಿ ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಮದ್ದೂರ್ ವಡೆ ಟೇಸ್ಟಿ ಆಗಿ ಬರುತ್ತೆ. ಸೊ ಆ ರೀಸನ್ಗೆ ಚೆನ್ನಾಗಿ ಕಿವುಚ್ಕೋಬೇಕು. ನಿಮಗೆ ಕಲ್ಸೋವಾಗ ಕನ್ಸಿಸ್ಟೆನ್ಸಿಯಲ್ಲಿ ಗೊತ್ತಾಗುತ್ತೆ ಈರುಳ್ಳಿ ಸ್ವಲ್ಪನೇ ನೀರ್ ಬಿಡ್ತಾ ಬರುತ್ತೆ. ಆ ಟೈಮಲ್ಲಿ ನೆಕ್ಸ್ಟ್ ಐಟಮ್ಸ್ ನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ ನಾರ್ಮಲ್ ರವೆನ ಆ್ಯಡ್ ಮಾಡ್ಕೋಬೇಕು. ನಾರ್ಮಲ್ ರವೆ ಸಿಂಪಲ್ ಆಗಿ ಹೆಂಗ್ ಐಡೆಂಟಿಫೈ ಮಾಡೋದಂದ್ರೆ ವೈಟ್ ಕಲರ್ ಅಲ್ಲಿ ಇರುತ್ತೆ. ಚಿರೋಟಿ ರವೆ ವೈಟ್ ಕಲರ್ ಅಲ್ಲಿ ಇದ್ದು ಸ್ವಲ್ಪ ಸಣ್ಣ ಇರುತ್ತೆ, ಇದು ಸ್ವಲ್ಪ ದಪ್ಪ ಇರುತ್ತೆ. ಲೈಕ್ ಎಕ್ಸಾಂಪಲ್ ಉಪ್ಪಿಟ್ಟು ರವೆ ಯಾವ ತರ ಇರುತ್ತೋ ಸೇಮ್ ಅದೇ ತರ ಇರುತ್ತೆ, ಬಟ್ ವೈಟ್ ಕಲರ್ ಅಲ್ಲಿ ಇರುತ್ತೆ ಅಷ್ಟೇ. ಸೊ ಇವಾಗ ಇದನ್ನ ಆ್ಯಡ್ ಮಾಡ್ಕೊಂಡು ಮೈದಾ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಕ್ಕಿ ಹಿಟ್ಟು, ನೆಕ್ಸ್ಟು ಜೀರಿಗೆ, ಇವಾಗ ಕಡಲೆ ಬೀಜನ ಆ್ಯಡ್ ಮಾಡ್ಕೊಳ್ಳಿ. ಅಂಡ್ ಎಳ್ಳು. ಅಂಡ್ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂತ ಬರ್ಬೇಕಿದ್ನ.
ಇದಕ್ಕೆ ನೀರ್ ಹಾಕ್ದಿರನೆ ಮಿಕ್ಸ್ ಮಾಡ್ಕೊಳ್ಳಿ, ಇನ್ನು ಬೆಟರ್ ಆಗಿರುತ್ತೆ. ಸೊ ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿ ಚೂರ್ ಚೂರೇ ನೀರ್ ಆಡ್ ಮಾಡ್ಕೊಳ್ಳಿ. ಸೊ ನೀವ್ ಎಷ್ಟು ನೀರ್ ಅವಾಯ್ಡ್ ಮಾಡ್ತಿರೋ ಅಷ್ಟು ಟೇಸ್ಟ್ ವಡೆ ರೆಡಿ ಆಗುತ್ತೆ. ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತೀನಿ. ಅದಾದ್ಮೇಲೆ ಸ್ವಲ್ಪ ತುಪ್ಪ ಆಡ್ ಮಾಡ್ಕೊಂಡ್ರೆ ಬೆಟರ್. ಸೊ ಇದು ಆಪ್ಷನಲ್, ಆಕ್ಚುಲಿ ನಾನು ಆಡ್ ಮಾಡ್ತಿದ್ದೀನಿ. ಸ್ವಲ್ಪ ಕಾದಿರೋ ಎಣ್ಣೆ ಕೂಡ ಹಾಕೋಬೇಕು, 2 ಟೇಬಲ್ ಸ್ಪೂನ್ ಆಗೋಷ್ಟು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ನೀಟಾಗಿ ಕಲಿಸ್ತಾ ನಿಮಗೆ ಆಕ್ಚುಲಿ ಒಂದ್ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಇವಾಗ ನೋಡಿ, ಹಿಂಗ್ ಮಾಡಿದ್ರೆ ಸಾಕು, ಅಟ್ಲೀಸ್ಟ್ ಒಂದ್ ಚೂರ್ ಮಿನಿಮಲ್ ಆಗಿ ಉಂಡೆ ತರ ಬರುತ್ತೆ. ಸೊ ಈ ಟೈಮಲ್ಲಿ ನೀವು ಒಂದ್ ಸ್ವಲ್ಪನೇ ವಾಟರ್ ಹಾಕೊಂಡು ಕಲ್ಸ್ಕೊಂತ ಬನ್ನಿ. ಸೊ ಜಾಸ್ತಿ ನೀರ್ ಹಾಕ್ಬೇಡಿ, ಎಷ್ಟಾಗುತ್ತೋ ಅಷ್ಟು ವಿತೌಟ್ ವಾಟರ್ ಕಲ್ಸ್ಕೊಳಕ್ ಟ್ರೈ ಮಾಡಿ. ಈಗ ಇದಕ್ ನಾನು ಸ್ವಲ್ಪನೇ ನೀರ್ ಹಾಕ್ತಾ ಕಲ್ಸ್ಕೊಂತ ಬರ್ತೀನಿ. ನೀರ್ ಹಾಕ್ತಾ ಕಲ್ಸ್ಕೊಂತ ಬಂದಾಗ ಈ ಹಿಟ್ಟು ಯಾವ ತರ ಕನ್ಸಿಸ್ಟೆನ್ಸಿಲ್ ಹಾಕ್ಬೇಕು ಅಂದ್ರೆ ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಲ್ ಹಾಕ್ಬೇಕು. ತೀರಾ ತೆಳ್ಳಗೂ ಅಲ್ಲ, ತೀರಾ ದಪ್ಪಗೂ ಅಲ್ಲ. ಸೊ ಆ ತರ ಕಲ್ಸ್ಕೋಬೇಕು. ನನ್ಗೆ ಆಕ್ಚುಲಿ ಮಿಕ್ಸ್ ಮಾಡಕ್ ಸ್ವಲ್ಪ ಕಷ್ಟ ಆಗ್ತಿತ್ತು, ಬಿಕಾಸ್ ಅದು ಚಿಕ್ಕದಾಗಿತ್ತು ಬೌಲು. ಸಾರೀಸಂಗೆ ಈಗ ಒಂಚೂರು ದೊಡ್ಡದಾಗಿರೋದ್ರಲ್ಲಿ ತಗೊಂಡಿದ್ದೀನಿ, ಸೊ ದಟ್ ನೀಟಾಗಿ ಕಲ್ಸ್ಕೊಬೋದು ಅಂತ. ನಾವ್ ಎಷ್ಟು ನೀಟಾಗಿ ಹಿಟ್ಟನ್ನ ಕಲ್ಸ್ಕೊಂತೀವೋ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಆ ರೀಸನ್ಗೆ ನಾವ್ ಎಷ್ಟು ಕ್ಯೂಚ್ ಕಲ್ಸ್ಕೊಂತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಇವಾಗ ಫೈನಲ್ ಆಗಿ ಚಪಾತಿ ಹಿಟ್ಟಿನ ಹದದಲ್ಲಿ ಕಲ್ಸ್ಕೊಂಡಿಟ್ಟಿದೀನಿ. ಇದನ್ನ ನೀವು ಬೇಕಾದ್ರೆ 2 ಮಿನಿಟ್ಸ್ ಬಿಟ್ಟು ಆಮೇಲೆ ಈ ತರ ಬಾಲ್ಸ್ ಯಾವ ತರ ಮಾಡೋದು ತೋರಿಸ್ತೀನಿ. ಆ ತರ ಮಾಡ್ಕೊಂಡು ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೋಬಹುದು. ಸೊ ಈಗ ಕಂಪ್ಲೀಟ್ ಆಗಿದೆ. ಲೆಟ್ ಮಿ ಶೋ ಯು ದ ನೆಕ್ಸ್ಟ್ ಪ್ರೋಸೆಸ್. ಸ್ಟವ್ ಆನ್ ಮಾಡ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ, ಸೊ ದ್ಯಾಟ್ ಅಷ್ಟರಲ್ಲಿ ನನ್ನ ಒಂದು ಡೋ ಕೂಡ ರೆಡಿ ಆಗುತ್ತೆ ಅಂತ. ಸೊ ಈಗ ಎಣ್ಣೆ ಇಟ್ಟಾಯ್ತು ಅಂಡ್ ಇಲ್ಲಿ ಇವಾಗ ಫ್ರೈ ಮಾಡಾದ್ಮೇಲೆ ಹಾಕಕ್ ಕೂಡ ಸೆಟಪ್ ರೆಡಿ ಆಗಿದೆ. ಅಂಡ್ ಒಂದ್ ಟಿಪ್, ಲೈಕ್ ಎಣ್ಣೆ ಕಾಯವರೆಗೂ ಮಾತ್ರ ಅದನ್ನ ಐ ಫ್ಲೇಮ್ ಅಲ್ಲಿ ಇಟ್ಟು ಎಣ್ಣೆ ಕಾಸ್ಕೊಳ್ಳಿ. ಅದಾದ್ಮೇಲೆ ನಾವ್ ಯಾವಾಗ ಮದ್ದೂರೊಡೆನ ಡಿಪ್ ಮಾಡಕ್ ಹೋಗ್ತೀವೋ ಆ ಟೈಮಲ್ಲಿ ಫ್ಲೇಮ್ ಬಂದ್ಬಿಟ್ಟು ಮೀಡಿಯಂ ಅಲ್ಲಿ ಇರ್ಬೇಕು. ಇಲ್ಲ ಒಂದು ಐ ಫ್ಲೇಮ್ ಅಲ್ಲೂ ಇರಬಾರ್ದು, ಇಲ್ಲ ಒಂದು ಲೋ ಫ್ಲೇಮ್ ಅಲ್ಲೂ ಇರಬಾರ್ದು. ಐ ಅಲ್ಲಿ ಇದ್ರೆ ಬೇಗ ಬ್ರೌನ್ ಬಂದ್ಬಿಡುತ್ತೆ, ಲೋ ಅಲ್ಲಿ ಇದ್ರೆ ಜಾಸ್ತಿ ಎಣ್ಣೆ ಕುಡ್ಕೊಂಡ್ಬಿಡುತ್ತೆ. ಸೊ ಆ ರೀಸನ್ಗೆ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಪ್ಲೇಟ್ ತಗೊಂಡು ಅದಕ್ಕೊಂದು ಚೂರು ಎಣ್ಣೆ ಹಾಕೊಂಡು ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ, ಸೊ ದಟ್ ಅಂಟ್ಕೊಳಲ್ಲ ಪ್ಲೇಟಿಗೆ ಅಂತ ಅಷ್ಟೇ. ಸೊ ಈಗ ಈ ಡೋ ತಗೊಂಡು ಸ್ವಲ್ಪನೇ ಈ ತರ ರೌಂಡ್ ಬಾಲ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಚಿಕ್ಕದಾಗಿ ಮಾಡಿ ಇಟ್ಕೊಂಡಿದೀನಿ, ಸ್ವಲ್ಪ ಮಾಡಿದೆ, ಅದಾದ್ಮೇಲೆ ಪ್ಯಾರಲಲ್ ಆಗಿ ಹಾಗೆ ಮಾಡೋಣ ಅಂತ. ಇವಾಗ ಇದನ್ನ ನೀಟಾಗಿ ಈ ತರ ತೊಟ್ಕೋಬೇಕು, ಬನ್ನಿ ತೋರಿಸ್ತೀನಿ. ಸೊ ಇವಾಗ ಈ ತರ ಒಂದು ಪ್ಲಾಸ್ಟಿಕ್ ಕವರ್ ಆದ್ರೂ ತಗೋಬಹುದು, ಇಲ್ಲ ಅಂದ್ರೆ ನಿಮ್ ಹತ್ರ ಇತ್ತು ಅಂದ್ರೆ ಬಟರ್ ಪೇಪರ್ ಆದ್ರೂ ಯೂಸ್ ಮಾಡ್ಕೋಬಹುದು. ನಾನು ಇವಾಗ ಇಲ್ಲಿ ಜಸ್ಟ್ ಪ್ಲಾಸ್ಟಿಕ್ ಕವರಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದನ್ನ ಮಾಡ್ಕೊಂತೀನಿ. ಆ ಒಡೆನ ನೀವು ನಾರ್ಮಲ್ ಕೈಯಲ್ಲೂ ತೊಟ್ಕೋಬಹುದು. ಲೈಕ್ ಎಕ್ಸಾಂಪಲ್ ನಾವ್ ಈ ಒಡೆ ಮಾಡ್ತೀವಲ್ವಾ, ನಾರ್ಮಲ್ ಸೊಪ್ಪಿನ ಒಡೆ, ಆ ತರನು ನೀವು ಮಾಡ್ಕೋಬಹುದು. ಬಟ್ ನಾನಿಲ್ಲಿ ನಾರ್ಮಲ್ ಈ ಪೇಪರ್ ಅಲ್ಲೇ ಹಾಕಿ ತೊಟ್ತಾ ಇದ್ದೀನಿ. ಲೆಟ್ಸ್ ಸಿ. ನಿಧಾನಕ್ಕೆ ತೊಟ್ಕೋಬೇಕು, ಬಿಕಾಸ್ ಈರುಳ್ಳಿ ಮತ್ತೆ ಕಡಲೆ ಬೀಜ ಹಾಕಿದ ಕಾರಣ ಚೂರು ಸ್ಪ್ರೆಡ್ ಆಗೋ ಸಾಧ್ಯತೆ ಇದೆ. ಸೊ ನೀಟಾಗಿ ತೀರಾ ತೆಳ್ಳಗೂ ಮಾಡ್ಕೋಬೇಡಿ, ತೀರಾ ದಪ್ಪಗೂ ಮಾಡ್ಕೋಬೇಡಿ. ಸೊ ಆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇದ್ ಮಾಡ್ಕೊಳ್ಳಿ. ಸೊ ಇದ್ ನಾನು ಇಷ್ಟೇ ಮಾಡ್ತೀನಿ, ಜಾಸ್ತಿ ಸ್ಪ್ರೆಡ್ ಮಾಡಿದ್ರು ಇದೆಲ್ಲ ಈಚೆ ಬಂದ್ಬಿಡುತ್ತೆ, ಇವಾಗ ಚೆನ್ನಾಗಾಗಲ್ಲ, ಚೆನ್ನಾಗಿ ಕಾಣಿಸಲ್ಲ, ಶೇಪ್ ಆಗ. ಸೊ ನೋಡಿ ಈ ತರ ಇರುತ್ತೆ. ಅಂದಾಗ ನೀವು ಇನ್ನೊಂದ್ ಈ ತರ ಎರಡನೇದ್ ಹಾಕ್ಬೋದು, ಅದು ಕೆಳಗಡೆ ಹೋಗುತ್ತೆ. ಇಷ್ಟು ಎಣ್ಣೆ ಕ್ವಾಂಟಿಟಿಗೆ ನೀವು ಮಿನಿಮಮ್ ಅಂದ್ರೆ 3 ಇಂದ 4 ಅಷ್ಟೇ ಮಾಡ್ಕೋಬಹುದು. ಜಾಸ್ತಿ ಹಾಕಿದ್ರೆ ಜಾಸ್ತಿ ಇದಾಗುತ್ತೆ. ಸೊ ಇವಾಗ ನಾನು ಇನ್ನೆರಡು ಅದೇ ತರ ಹಾಕ್ತಾ ಹೋಗ್ತೀನಿ. ಇದು ತೋರ್ಸಂಗೆ. ಸೊ ಈಗ ಆಲ್ರೆಡಿ ಫಸ್ಟ್ ಒನ್ ಒಂಚೂರು ಬೆಂದಿದೆ. ಲೈಕ್ ಸೈಡ್ ಅಲ್ಲಿ ಎಲ್ಲ ಬ್ರೌನ್ ಬೇಗ ಆಗೋಗುತ್ತೆ, ಮಧ್ಯದಲ್ಲಿ ಆಗಿರಲ್ಲ. ನಾವ್ ಅವಾಗ ಈ ತರ ತಿರುಗಿಸ್ತಾ ಇರ್ಬೇಕು. ಸೊ ಇವಾಗ ನಾನು ಇದನ್ನ ಎತ್ತೀನಿ, ಇಲ್ಲ ತುಂಬಾ ಬ್ರೌನ್ ಆಗ್ಬಿಡುತ್ತೆ. ಸೊ ಅದ್ ಆಗ್ಲಿ. ಸೊ ಫೈನಲ್ ಆಗಿ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ. ಎಸ್, ಚೆನ್ನಾಗಿ ಬಂದಿದೆ. ಸೊ ಟೋಟಲಿ ಸ್ಯಾಟಿಸ್ಫೈಡ್, ಖುಷಿ ಆಯ್ತು. ನಾವೇನಾದ್ರೂ ಒಂದು ಅಡಿಗೆ ಫಸ್ಟ್ ಟೈಮ್ ಮಾಡಿದಾಗ ಚೆನ್ನಾಗಿ ಬಂದ್ರೆ ಏನೋ ಒಂಥರ ಡಬಲ್ ಖುಷಿ ಆಗುತ್ತೆ. ಅಂಡ್ ಟೋಟಲ್ ಆಗಿ ಒಂದ್ 18 to 20 ಆಗಿರ್ಬೋದು, ಪುಟ್ದಾಗೂ ಮಾಡಿದ್ನಲ್ಲ. ಸೊ ಆ ರೀಸನ್ಗೆ
ಅಂಡ್ ನೀವು ಕೂಡ ನಿಮ್ ಮನೇಲಿ ಟ್ರೈ ಮಾಡಿ. ನಾನು ಇನ್ನು ಟೇಸ್ಟ್ ಮಾಡಿಲ್ಲ, ಫಸ್ಟ್ ಒಂಚೂರು ಉಪ್ಪು ಹೇಗೆ ತರ ಇದೆ ಅಂತ ನೋಡಕ್ಕೋಸ್ಕರ ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿದೆ. ಅಮ್ಮ ಈಗ ದೀರು ಮತ್ತೆ ಅಪ್ಪ ಟ್ರೈ ಮಾಡ್ತಾರೆ, ಅವರ ಒಂದು ರಿವ್ಯೂ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಂಡ್ ಖುಷಿ ಅನಿಸ್ತು, ತುಂಬಾ ಸಾಫ್ಟ್ ಆಗಿ ಕ್ರಿಸ್ಪಿ ಆಗಿ ಬಂದಿದೆ. ಸೊ ಇಷ್ಟ ಆಯ್ತು. ಸೊ ಫೈನಲಿ ಚೆನ್ನಾಗಿ ಬಂದಿದೆ. ನೀವು ಕೂಡ ನಿಮ್ ಮನೇಲಿ ಟ್ರೈ ಮಾಡಿ. ಇನ್ನು ಬೇರೆ ಯಾವ್ದಾದ್ರು ರೆಸಿಪಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ ನಂಗೆ ಕಮೆಂಟ್ ಹಾಕಿಲ್ಲ, ಪರ್ಸನಲಿ ತಿಳಿಸಿ, ನಾನು ಅದ್ರದ್ದು ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಂಡ್ ಖುಷಿ ಆಯ್ತು. ಸೊ ಇವಾಗ ಅವರ ಒಂದು ರಿವ್ಯೂ ನೋಡ್ಕೊಂಬನಿ. ಅಂಡ್ ನಾನು ಕೂಡ ಈಗ ತಿಂದ್ಬಿಟ್ಟು ನನ್ನ ರಿವ್ಯೂ ಕೊಡ್ತೀನಿ. ಸೊ ಫಸ್ಟ್ ಟೈಮ್ ಒಂಚೂರು ಟೇಸ್ಟಿಗೋಸ್ಕರ ತಿಂದಿದ್ದಲ್ಲ, ಸೊ ಆ ರೀಸನ್ಗೆ ತಿಂದ್ಬಿಟ್ಟು ರಿವ್ಯೂ ಕೊಡ್ತೀನಿ. ಅಂಡ್ ಈಗ ನಮ್ಮಮ್ಮ ತಿಂತಿದ್ದಾರೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿಂದು ರೆಸಿಪಿ ಬಂದ್ಬಿಟ್ಟು ಏನಿದು ಮದ್ದೂರ್ ವಡೆ. ಸೇಮ್ ಮದ್ದೂರಲ್ಲಿ ತರನೇ ಇದೆ, ಸಕ್ಕತ್ತಾಗಿದೆ. ಇವಾಗ ಟ್ರೈನ್ಗಳಲ್ಲೆಲ್ಲ ಹೋಗುವಾಗ ನಾನು ಇದು ನೋಡಿ ತಿನ್ಬೇಕು ಅಂತ ಸಣ್ಣ ವಯಸ್ಸಲ್ಲಿ ಅನ್ಸ್ತಾ ಇತ್ತು. ಒಂದ್ ಏಜಿಗೆ ಬಂದಾದ್ಮೇಲೆ ಇದನ್ನೆಲ್ಲ ಏನ್ ತಿನ್ಬೇಕು ಅನ್ಸತ್ತೆ. ಬಟ್ ಸೂಪರ್ ಆಗಿದೆ. ಅದೇ ಫ್ಲೇವರ್ ಕೊಡ್ತಾ ಇದೆ, ಮದ್ದೂರ್ ವಡೆ ಫ್ಲೇವರ್. ಸೂಪರ್. ನೀವು ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ನ ಪಡಿಬಹುದು. ನೋಡಿ, ಟ್ರೈ ಮಾಡಿ. ಥ್ಯಾಂಕ್ ಯು. ಎಸ್, ಈಗ ನನ್ನ ತಮ್ಮಂದು ರಿವ್ಯೂ ಕೂಡ ಕೇಳಿಸ್ಕೊಡ್ರಿ. ಸೊ ನನಗೂ ಈಗ ತಿಂದೆ, ನನಗೂ ತುಂಬಾ ಇಷ್ಟ ಆಯ್ತು. ರೋಡ್ ಸೈಡ್ ಅಲ್ಲಿ ಆಗ್ಲಿ ಬೇಕರಿಯಲ್ಲಿ ಸಿಗುವ ಆ ಟೇಸ್ಟೇ ಬಂದಿದೆ. ನನಗೆ ಒಂದ್ ಇಷ್ಟ ಆಗ್ಲಿಲ್ಲ, ಕಡಲೆ ಬೀಜ ಹಾಕ್ಬಾರ್ದಾಗಿತ್ತು ಅಂತ. ಬಿಕಾಸ್ ನನಗೆ ಅಷ್ಟು ಕಡಲೆ ಬೀಜ ಇಷ್ಟ ಆಗಲ್ಲ. ಸೊ ಆ ರೀಸನ್ ನನಗೆ ಆ ಟೇಸ್ಟ್ ಇಷ್ಟ ಆಗ್ಲಿಲ್ಲ. ನಿಮಗೆ ಕಡಲೆ ಬೀಜ ಇಷ್ಟ ಆದ್ರೆ ನೀವು ಹಾಕೊಳ್ಳಿ, ಇಲ್ಲಾಂದ್ರೆ ದಯವಿಟ್ಟು ಅದು ಸ್ಕಿಪ್ ಮಾಡಿ, ಅಷ್ಟು ಚೆನ್ನಾಗಾಗಲ್ಲ. ನಾನು ಈಗ ತಿನ್ನೋವಾಗ್ಲೂ ನನ್ ಕಡಲೆ ಬೀಜ ಸಿಕ್ತು, ಸೊ ಅದನ್ನ ತೆಗ್ದ್ಬಿಟ್ಟು ತಿಂದೆ. ಆನಿಯನ್ ಮಾತ್ರ ಸಿಕ್ಕಿದಾಗ ಸಖತ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಅನ್ಸುತ್ತೆ. ಬಾಯಲ್ಲಿ ತುಂಬಾ ಟೇಸ್ಟಿಯಾಗಿ ಕೂಡ ಚೆನ್ನಾಗಿದೆ. ಸೊ ನನಗೆ ಇಷ್ಟ ಆಯ್ತು, ನೀವು ಕೂಡ ಟ್ರೈ ಮಾಡಿ. ಅಂಡ್ ಪರ್ಫೆಕ್ಟ್ ಆಗಿ ಬಂದಿದೆ. ಸೊ ನಾನು ಆಕ್ಚುಲಿ ಇಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಟು ಬಿ ಆನೆಸ್ಟ್. ಸಖತ್ತಾಗಿ ಬಂದಿದೆ. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಚೆನ್ನಾಗಿ ಬಂದಿದೆ, ಖುಷಿ ಆಯ್ತು. ಅಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಕುಕಿಂಗ್ ರೆಸಿಪಿ ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ಲಾಗ್ಸ್. ಮೀಟ್ ಯು ಸೂನ್. ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.